ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಮತ್ತೆ ನಮ್ ಇಡೀ ಜಿಲ್ಲೆಗೆ ತಗೊಂಡಾಗ ಇದಕ್ಕಿಂತ ದೊಡ್ಡ ಸೇತುವೆ ಬ್ರಿಡ್ಜ್ ಯಾವುದೂ ಇಲ್ಲ ನಮ್ ಇಡೀ ಜಿಲ್ಲೆ ಕೋಲಾರ ಜಿಲ್ಲೆಗೆ. ವಿಶೇಷವಾಗಿದ್ದು ಕಂಗಾನಹಳ್ಳಿ ಪಂಚಾಯತಿಯಿಂದ ರಾಮಸಾಗರ ಪಂಚಾಯತಿಗೆ ಮತ್ತೆ ರಾಮಕುಪ್ಪಂ ಹೋಗೋ ದಾರಿಗೆ ಇದು ಕನೆಕ್ಟ್ ಆಗ್ತದೆ. ಯಾರೋ ಪೂರ್ವಿಕರು ಮಾಡಿರುವಂತದ್ದು. ಮುಂದೆ ಭವಿಷ್ಯದಲ್ಲಿ ಒಂದು 50 ವರ್ಷ 60-70 ವರ್ಷ ಈ ಭಾಗದ ರೈತರಿಗೆ ಮತ್ತೆ ಈ ಭಾಗಕ್ಕೆ ಒಂದು ಕನೆಕ್ಟ್ 9,50,00,000 ಆಗಿರುವಂತದ್ದು. ಇದು ಒಂದ್ 4 ಮೀಟರ್ ಅಗಲ ಇಲ್ಲ, 3.25 ಇದೆ. ಈಗ ನಾವು 12 ಮೀಟರ್ ಅಗಲ ಇರುತ್ತೆ, 12 ಮೀಟರ್ ಅಗಲ. ಮತ್ತೆ ಈ ಭಾಗದ ರೈತರು ಮುಂದೆ ಬಂದಿದ್ದಾರೆ. ಒತ್ತುವರಿ ಆಗಿದೆ ಅಂತ ಹೇಳ್ತಾ ಇದ್ರು. ಒತ್ತುವರಿಗಿಂತ ಅವರೇ ಬಂದು ನಮ್ಗೆ ಈ ಕನೆಕ್ಟಿವಿಟಿ ಮಹತ್ವ ಅವರಿಗೆ ಅರ್ಥ ಆಗಿದೆ. ರೈತರು ಏನೇ ಬೆಳೆದ್ರು ಕೂಡ ಇದು ಸ್ಕೂಲು, ಕಾಲೇಜು ಮತ್ತೆ 4-5 ಪಂಚಾಯತಿಗೆ ಇದೇ ಒಂದು ರಸ್ತೆ ಇರೋದು ಕೂಡ, ಮಾರ್ಗ ಇರೋದು ಕೂಡ. ಮತ್ತೆ ಇದನ್ನ ಅಭಿವೃದ್ಧಿ ಮಾಡುವಂತದ್ದು ಯಾವಾಗೂ ಅವಕಾಶ ಆಗಿರ್ಲಿಲ್ಲ. ಕಳೆದ 20-30 ವರ್ಷಗಳಲ್ಲಿ ಅವಕಾಶನೇ ಆಗಿರ್ಲಿಲ್ಲ ಕೂಡ. ಇದನ್ನ ನಾವು ಅಭಿವೃದ್ಧಿ ಮಾಡ್ತಾ ಇರೋದ್ರಿಂದ ಯಾವಾಗ್ಲೂ ಕೂಡ ರಸ್ತೆಗಳು, ಸೇತುವೆಗಳು ಒಂದು ಕ್ಷೇತ್ರನ ಅಭಿವೃದ್ಧಿಯ ಸಂಕೇತ. ಅವೆಲ್ಲ ಕನೆಕ್ಟಿವಿಟಿ ತುಂಬಾ ಮುಖ್ಯ. ಒಬ್ಬ ರೈತನಿಗೆ, ಸ್ಕೂಲು ಕಾಲೇಜ್ಗೆ ಹೋಗೋರ್ಗೆ ಎಲ್ಲರಿಗೂ ಕೂಡ ಒಂದು ರಸ್ತೆ ಯೋಗ್ಯವಾಗಿದ್ರೇನೆ, ನಮ್ಗೆ ಕನೆಕ್ಟಿವಿಟಿ ಇದ್ರೇನೆ ನಾವ್ ಅದನ್ನ ಉಪಯೋಗ ಮಾಡ್ಕೊಳಕ್ಕಾಗುತ್ತೆ. ಏನೋ ಗೊತ್ತಿಲ್ಲ, ಬ್ರಿಡ್ಜಸ್ ನ ಬಹಳ ನಮ್ಮಲ್ಲಿ ಐದನೇ ಕೆಲಸ. ಮೊದಲನೇದು ನಾವು ಇದ್ರಲ್ಲಿ ಮಾಡಿದೀವಿ. ಫಸ್ಟ್ ನತ್ತ ಗ್ರಾಮ, ನಲ್ಲೂರು ನತ್ತ ಗ್ರಾಮದಲ್ಲಿ ಮಾಡ್ತೀವಿ. ಅದು 6 ಕೋಟಿಯಿಂದ 7 ಕೋಟಿ ಒಳಗಡೆ. ಅದಾದ್ಮೇಲೆ ಬಡ್ಮಾಕ್ನಹಳ್ಳಿಯಲ್ಲಿ ಮಾಡ್ತೀವಿ. ಅದಾದ್ಮೇಲೆ ಇನ್ನೊಂದು ಬ್ರಿಡ್ಜ್ ಮಲ್ಲಹಳ್ಳಿ ಬ್ರಿಡ್ಜ್ ಒಂದು. ಅದಾದ್ಮೇಲೆ ಕೃಷ್ಣವರಂ 4ನೇ ಬ್ರಿಡ್ಜ್. ತುಂಬಾ ಆಕ್ಸಿಡೆಂಟ್ಸ್ ಆಗ್ತಾ ಇತ್ತು ಅಂತ ಇದು 5ನೇ ಬ್ರಿಡ್ಜ್. ಇವೆಲ್ಲದಕ್ಕಿಂತ ಮೀರಿರುವಂತದ್ದು ಇದು 10 ಕೋಟಿಯಲ್ಲಿ ಅನುದಾನದಲ್ಲಿ ಆಗ್ತಾ ಇರುವಂತದ್ದು. ನೀವೇ ಯೋಚನೆ ಮಾಡಿ, 3.25 ಅಷ್ಟು ಇತ್ತು ಅಂತ ಹೇಳ್ತಾ ಇದಾರೆ ಅಗಲ. ಈಗ 12 ಅಷ್ಟು ಆದ್ರೆ 3 ಅಗಲ ಮಾಡ್ತಾ ಇದೀವಿ. ಅಂದ್ರೆ ಸೇತುವೆನೆ ಅಗಲಾನು ಮಾಡ್ತಾ ಇದೀವಿ. ಅಷ್ಟು ಇದು ಹೈಟು ಎತ್ತರಕ್ಕೆ ಮಾಡ್ತಾ ಇದೀವಿ. ಆಮೇಲೆ ಇದು ಚಿಕ್ಕ ವೆಯ್ಟ್ ಕಡಿಮೆ ಇರೋ ವೆಹಿಕಲ್ ಮಾತ್ರ ಹೋಗ್ತಿರುತ್ತೆ. ದೊಡ್ಡ ಏನು ಉಪಯೋಗ ಆಗತ್ತೆ ಅಂತ ನಾವೀಗ 3.25 ಅಡಿ ಇರುವಂತದನ್ನ 12 ಮೀಟರ್ ಅಷ್ಟು ಅಗಲ ಮಾಡ್ತಾ ಇರೋದ್ರಿಂದ ದೊಡ್ಡ ಅಂದ್ರೆ ಹೆವಿ ಎಷ್ಟು ಟನ್ ಇದ್ರು ಕೂಡ ಆ ವೆಹಿಕಲ್ಸ್ ಮೂವ್ಮೆಂಟ್ ಆಗ್ಬೋದು. ನೀರು ಅಂದ್ರೆ ಇದು ಬಂದಾಗ, ನಮ್ಗೆ ಕೋಡಿ ಹರಿದಾಗ ಅವಾಗೆ ಇದು ಶೇಕ್ ಆಗ್ತಾ ಇತ್ತು ಅಂದ್ರೆ ಅದು ಅಷ್ಟು ಯೋಗ್ಯವಾಗಿಲ್ಲ ಅಂತ ಅಂದ್ಬಿಟ್ಟೆ. ಯಾವಾಗಿದ್ರು ಇದನ್ನ ಮಾಡ್ಲೇಬೇಕಾಗಿತ್ತು. ಅದಕ್ಕೊಂದು ಕಾಲ ಕೂಡ ಬಂದಿದೆ. ನಾವು ಅನುದಾನ ಕೇಳೋಷ್ಟ್ರಲ್ಲಿ ಯಾವ ಅನುದಾನನೂ ಸಿಗಲ್ಲ. ಈ ಕೆಲಸ ನಾಳೆ ಆಗ್ಬೇಕು ಅಂತ ಪೂರ್ವ ಉದ್ದೇಶ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಿರುವಂತ ಅಧಿಕಾರಿಗಳು ಇವೆಲ್ಲ ಲಾಭಂ ನಿರ್ಗಮಾಯಃ ಶತಸಂವತ್ಸರ ಆಯುಷ್ಯ ಆಯುರಾರೋಗ್ಯ ಅಷ್ಟೈಶ್ವರ್ಯಾದಿವರ ಪ್ರಸಾದೇನ ಅನುಕೂಲ್ಯತಾ ಸಿದ್ಧಿರಸ್ತು. ಮಹಾಭೂರಾ ಸ್ವಾಮಿ ದೇವತಾ ಸಂಪೂರ್ಣತಾ ಕೃಪಕಟ. ಗೋಡಿ ಹೋದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕ ಸೇತುವೆ ತುಂಬಾ ಶಿಥಿಲಾವಸ್ಥೆಯಲ್ಲಿದೆ. ಅದು
ಮರು ನಿರ್ಮಾಣ ಮಾಡ್ಬೇಕು, ಚೆನ್ನಾಗಿರೋ ಒಂದು ಸೇತುವೆ ಕಟ್ಟಬೇಕು ಅಂತ ಈ ಊರು ರಾಮಸಾಗರ ಗ್ರಾಮ ಪಂಚಾಯತಿ ಮತ್ತು ಈ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಮೇಡಮ್ ನ ಬಂದು ಮನವಿ ಮಾಡಿದಾಗ ಮೇಡಮ್ ಇದ್ರ ಬಗ್ಗೆ ನೀವು ವಿಸಿಟ್ ಮಾಡಿ ಒಂದು ಅಂದಾಜು ಪಟ್ಟು ತಯಾರಿಸಿ ನನ್ ಕೈಲಿ ಕೊಡಿ ಅಂತ ಹೇಳಿದ್ರು. ನಾವೆಲ್ಲ ಇದನ್ನ ವಿಸಿಟ್ ಮಾಡಿ ಇದಕ್ಕೆ ಎಷ್ಟಾಗುತ್ತೆ ಕಾಸ್ಟ್ ಅಂತೆಲ್ಲ ಮಾಡಿ ಮೇಡಮ್ ಕೈಲಿ ಕೊಟ್ವಿ. ಮೇಡಮ್ ಅವರು ನಮ್ಮ ಲೋಕೋಪಯೋಗಿ ಇಲಾಖೆ ಸಚಿವರಾದ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಹತ್ರ ಕೂತ್ಕೊಂಡು ಖುದ್ದಾಗಿ ಇದು ನಮ್ಗೆ ತುಂಬಾ ಅವಶ್ಯಕತೆ ಇದೆ, ಇಲ್ಲಿ ಸುಮಾರು ಗ್ರಾಮಗಳಿಗೆ ಈ ಸೇತುವೆ ಅವಶ್ಯಕತೆ ಇದೆ, ಶಿಥಿಲಾವಸ್ಥೆಯಲ್ಲಿದೆ, ಯಾರು ಎನಿ ಟೈಮ್ ಯಾವಾಗ ಬೇಕಾದ್ರೂ ಅದು ಹಾಳಾಗುವಂತಹ ಸ್ಥಿತಿಯಲ್ಲಿದೆ, ಅದನ್ನ ಮರು ನಿರ್ಮಾಣ ಮಾಡ್ಲೇಬೇಕಾಗಿದೆ. ಅಲ್ಲಿ ಚಿಕ್ಕ ಕಡಿಮೆ ಭಾರವಂತ ವಾಹನಗಳು ಮತ್ತು ಲಘು ವಾಹನಗಳು ಮಾತ್ರ ಹೋಗಕ್ಕೆ ಸಾಧ್ಯ ಇದೆ ಈ ಸೇತುವೆ ಮೇಲೆ, ಭಾರಿ ವಾಹನಗಳು ಹೋಗಕ್ಕಾಗೋದಿಲ್ಲ. ಮತ್ತೆ ಯಾವುದೇ ಸಮಯದಲ್ಲಿ ಅದು ಬೀಳೋ ಪರಿಸ್ಥಿತಿಯಲ್ಲಿದೆ. ಇದು ತುಂಬಾ ಅಗತ್ಯ ಇದೆ, ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಲೋಕೋಪಯೋಗಿ ಸಚಿವರ ಹತ್ರ ಖುದ್ದಾಗಿ ಸುಮಾರು ಒಂದು 4-5 ಬಾರಿ ಬಂದು ಅದನ್ನ ಮನವಿ ಮಾಡಿ ಇದಕ್ಕೆ ನಾವು ಏನು ಅಂದಾಜು ಮಾಡಿದ್ವಿ, ಅಂದಾಜು ತಯಾರಿಸಿದ್ವಿ 950 ಲಕ್ಷಗಳ ಹಣವನ್ನ ಲೋಕೋಪಯೋಗಿ ಇಲಾಖೆಯಿಂದ ಬಿಡುಗಡೆ ಮಾಡಿಸಿದ್ದಾರೆ. ಬಿಡುಗಡೆ ಮಾಡಿಸಿದ್ಮೇಲೆ ನಾವು ಅದನ್ನ ಎಸ್ಟಿಮೇಟ್ ಮಾಡಿ ಟೆಂಡರ್ ಕರೆದಿದ್ದೀವಿ. ಏನೀಗ 3 ಮೀಟರ್ ಅಗಲ ಇದೆ ವೆಹಿಕಲ್ ಲಘು ವಾಹನಗಳು ಹೋಗೋದಕ್ಕೆ, ಇದನ್ನ 12 ಮೀಟರ್ ಅಗಲಕ್ಕೆ ಮಾಡ್ತಾ ಇದೀವಿ. ಸುಮಾರು 85 ಮೀಟರ್ ಉದ್ದ ಇರುತ್ತೆ ಸೇತುವೆ, 12 ಮೀಟರ್ ಅಗಲ ಇರುತ್ತೆ. ಇದು ಒಂದ್ಸಾರಿ ನಿರ್ಮಾಣ ಆದ್ಮೇಲೆ ಎಂತ ವಾಹನಗಳು ಕೂಡ ನಮ್ಮ ಏನ್ ನ್ಯಾಷನಲ್ ಹೈವೇ ವೆಹಿಕಲ್ ನ್ಯಾಷನಲ್ ಹೈವೇ ಅಂತ ಏನಂತೀವಿ, ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಓಡ್ತಕ್ಕಂಥ ವಾಹನಗಳು ಅದೇ ರೀತಿ ಯಾವುದೇ ವಾಹನ ಹೊಡೆದ್ರು ಯಾವುದೇ ರೀತಿ ತೊಂದರೆ ಆಗಲ್ಲ. ಸಂಪೂರ್ಣವಾಗಿ ಇದು ನಮ್ಮ ಕರ್ನಾಟಕದಿಂದ ಆಂಧ್ರ, ತಮಿಳುನಾಡು ಈಗಾಗಲೇ ಮೇಡಮ್ ಹೇಳಿದಾಗೆ 2 ರಾಜ್ಯಗಳಿಗೆ ಕನೆಕ್ಟಿವಿಟಿ ಕೂಡ ಉಂಟಾಗುತ್ತೆ. ಮುಂದಿನ ದಿನಗಳಲ್ಲಿ ಏನೇ ಕೈಗಾರಿಕೆಗಳು ಬಂದ್ರು ಏನೇ ಬಂದ್ರು ಇಲ್ಲಿನ ಜನಗಳಿಗೂ ಅನುಕೂಲ ಆಗುತ್ತೆ, ಕೈಗಾರಿಕಾ ಸ್ಥಾಪನೆ ಮಾಡಿದಾಗ ಅಲ್ಲಿ ಅವ್ರ ವಾಹನಗಳು ಓಡಾಡೋದಕ್ಕೂ ಅನುಕೂಲ ಆಗುತ್ತೆ. ಒಟ್ಟಾರೆಯಾಗಿ ನಮ್ಮ ಲೋಕೋಪಯೋಗಿ ಇಲಾಖೆ ವತಿಯಿಂದ ಕೋಲಾರ ಜಿಲ್ಲೆಯಲ್ಲಿ ಇದೇ ಪ್ರಥಮ ಬಾರಿಗೆ ಇಷ್ಟೊಂದು ಸೇತುವೆಗಳನ್ನ ನಾವು ನಿರ್ಮಾಣ ಮಾಡ್ತಾ ಇರೋದು ಮತ್ತು ಇಷ್ಟು ಅಧಿಕ ಮೊತ್ತದ ಸೇತುವೆ ನಿರ್ಮಾಣ ಮಾಡ್ತಾ ಇರೋದು ಕೂಡ ಇದೇ ಮೊದಲ ಬಾರಿ. ಈ ಕೆಲಸ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡ್ತಾರಲ್ಲ, ಅದು ತುಂಬಾ ಪರಿಶ್ರಮ ಇರುತ್ತೆ. ಹಾಗೆ ಹೋಗಿ ಲೆಟರ್ ಕೊಟ್ಟಿದ ತಕ್ಷಣ ₹1 ದುಡ್ಡು ಬರಲ್ಲ, ಒಂದೇ ₹1 ಕೂಡ. ಆದ್ರೆ ಅದರದ್ದು ನಾವು ನೋಡ್ತಾ ಇದೀವಿ ಶಿಥಿಲಾ ವ್ಯವಸ್ಥೆಯಲ್ಲಿದೆ ಎಲ್ಲ, ತುಂಬಾ ಹಿಂದೆ ಮಾಡಿರುವಂತದ್ದು. ಎತ್ತಿನ ಗಾಡಿ ಹೋಗೋ ಅಷ್ಟು, ಒಂದು 2 ವೀಲರ್ ಹೋಗುವಷ್ಟು ಅಥವಾ ಕಾರು ಆತರ ಹೋಗಕ್ ಯೋಗ್ಯವಾಗಿ ಅಷ್ಟೇ ಮಾಡಿದ್ದಾರೆ. ಈಗ ನಾವು ಮಾಡುವಂತದ್ದು ಮುಂದೆ ಭವಿಷ್ಯದಲ್ಲಿ 50-60 ವರ್ಷ 100 ವರ್ಷದ ಬ್ರಿಡ್ಜ್ ಆಗ್ಲಿ ಏನೇ ಆಗ್ಲಿ 100 ವರ್ಷಕ್ಕೆ ಅದಕ್ಕೆ ಆಯಸ್ಸಿರುತ್ತೆ. ಅದಕ್ಕೆ ಇವತ್ತು ನಾವೆಲ್ಲಾ ಪಂಚಾಯತಿಯ ಹಿರಿಯರ್ನ, ದೊಡ್ಡೋರ್ನ, ಈ ಭಾಗದ ಮುಖಂಡರನ್ನ, ವಿಶೇಷವಾಗಿ ಹೆಣ್ಮಕ್ಳನ್ನ, ರೈತರನ್ನ ಎಲ್ಲಾರ್ನು ಕರೆದು ಈ ಪೂಜೆ ಮಾಡ್ತಾ ಇರೋದು ಇದೇ ಒಂದು ವಿಶೇಷ. ತುಂಬಾ ಸಹಕಾರ ಇವರೇ ಬಂದು ಅಂದ್ರೆ ನಾವು ಇದಕ್ಕೆ ಟೈಮ್ ತಗೊಳುತ್ತೆ ಅನ್ಕೊಂಡ್ವಿ. ಅಕ್ಕಪಕ್ಕ ಜಮೀನವರು ಅವರೇ ವಾಲಂಟ್ರಿ ಆಗಿ ರಸ್ತೆ ಎಲ್ಲಾರ್ಗೂ ಆಗುತ್ತೆ, ರಸ್ತೆ ಆಗ್ಲಿ ಸೇತುವೆ ಆಗ್ಲಿ ಎಲ್ಲಾರ್ಗೂ ಸಾರ್ವಜನಿಕವಾಗಿ ಅನುಕೂಲ ಆಗುತ್ತೆ ಅಂದ್ರು ತಮ್ಮ ಜಮೀನನ್ನ ಅವರಾಗೆ ಬಂದು ಬಿಟ್ಕೊಡುವಂತ ದೊಡ್ಡ ಮನ್ಸಿರುವಂತ ರೈತರು ಈ ಭಾಗದಲ್ಲಿ. ಅದಕ್ಕೆ ನಾನು ವಿಶೇಷವಾಗಿ ಆ ರೈತರಿಗೆ ಮೊದಲು ಧನ್ಯವಾದಗಳನ್ನ ಹೇಳ್ತಾ ಇದೀವಿ. ನಾವು ಕೆಲಸ ಮಾಡೋದಕ್ಕೆ ಎಷ್ಟು ಜನ ಸಹಕಾರ ಕೊಟ್ಟಾಗೆಲ್ಲ ಇಂತ ಒಳ್ಳೆ ಕೆಲಸಗಳು ಅಭಿವೃದ್ಧಿ ಮಾಡಕ್ಕಾಗುತ್ತೆ. ಇದು ಒಂದು ಆಸ್ತಿ ಆಗುತ್ತೆ, ಚರಿತ್ರೆಯಲ್ಲಿ ಉಳಿದೋಗುವಂತ ಒಂದು ದೊಡ್ಡ ಆಸ್ತಿ ಆಗತ್ತೆ ಈ ಭಾಗದ ರೈತರಿಗೆ, ಸಾರ್ವಜನಿಕರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಸೇತುವೆಗಳು ಕೆಜಿಎಫ್ ಕ್ಷೇತ್ರದಲ್ಲಿರೋ ಎಲ್ಲಾ ಸೇತುವೆಗಳು ವಿಶೇಷವಾಗಿ ಲೋಕೋಪಯೋಗಿ ಇಲಾಖೆ PWD ಈ ಅಧಿಕಾರಿಯವರು ರಾಮಮೂರ್ತಿ ಅವರು ಬಂದಾದ್ಮೇಲೆ ನಾವ್ ಎಷ್ಟೊಂದು ಕೆಜಿಎಫ್ ಕ್ಷೇತ್ರದಲ್ಲಿ ಬರೀ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಬಿಟ್ಟು ಹೊರತಾಗಿ ಈ ರೀತಿಯ ಒಂದು 100 ವರ್ಷ ಅದಕ್ಕೆ ಒಂದು 2 ಸಲ ಲೆಟರ್ ಕೊಟ್ಟಿದ್ದೀವಿ, ಮೇಲು ಮಾಡಿದೀವಿ. ನಾವು ನಿಮ್ಗೆ ಖುದ್ದಾಗಿ ಫೋನ್ ಮಾಡಿದ್ವಿ. ಯಾಕೆ ಇವೆಲ್ಲ ಬಸ್ ಸರ್ವಿಸಸ್ ಇಲ್ಲ ಅಂತ ಅರ್ಥ ಮಾಡಿಕೊಳ್ಳಿ. ಅದರಿಂದ ಇವೆಲ್ಲ ಕಾರಣಗಳು ಇದ್ದಿದ್ರಿಂದ ಮುಂದೆ ಈ ಸೇತುವೆ 5 ತಿಂಗಳಲ್ಲಿ ಆದಾಗ ಕನೆಕ್ಟಿವಿಟಿ ಇಂಪ್ರೂವ್ ಆಗುತ್ತೆ. ಬಸ್ಸಸ್ ಆಗ್ಲಿ ಹೆವಿ ಟ್ರಕ್ಸ್ ಆಗ್ಲಿ ಓಡಾಡ್ಲಿಕ್ಕೆ ಎಲ್ಲಾ ವಿಚಾರನೂ ಸಾಮಾನ್ಯ ವ್ಯಕ್ತಿ ಅಂದಾಗ ಹೇಳಿರಲ್ಲ ಏನ್ ಕಾರಣ ಅಂತಂದ್ಬಿಟ್ಟು. ಆದ್ರೂ ಮಕ್ಕಳಿಗೆ ಬಸ್ ವ್ಯವಸ್ಥೆ ಸೌಕರ್ಯ ಮಾಡ್ಕೊಡ್ಲಿ, ತಪ್ಪೇನಿಲ್ಲ, ಮಾಡ್ಕೊಡ್ಬೇಕು. ಮಾಡ್ತಾರೇನಂದ್ರೆ ನಿಮಗೆ ದಯವಿಟ್ಟು ನೀವು ಡಿಪೋ ಮ್ಯಾನೇಜರ್ ಖುದ್ದಾಗಿ ಫೋನ್ ಮಾಡಿ ಅವ್ರಿಗೆ ಆ ಟೆಲಿಕಾಸ್ಟ್ ವಿತಿನ್ 1 ವೀಕ್ ಅಲ್ಲಿ ಬಸ್ ವ್ಯವಸ್ಥೆ ಮಾಡಿಕೊಡಿ ಮೇಡಮ್. ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಸುಮಾರು ಜನ ಸ್ಟೂಡೆಂಟು, ಯಾಕಂದ್ರೆ ಎಜುಕೇಶನ್ ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ನೀವು ಬರ್ತಾರೆ ಗೊತ್ತಿಲ್ಲ, ನಮಗೆ ಜಸ್ಟ್ ಗೊತ್ತೇನಿಲ್ಲ. ನಾವು ಸೀರಿಯಸ್ ಆನೆಸ್ಟ್ ಆಗಿ ಹೇಳ್ತಾ ಇದೀವಿ, ಮಕ್ಕಳ ಭವಿಷ್ಯ ಭಾರಿ ಇಂಪಾರ್ಟೆಂಟು. ಆ ಎಜುಕೇಶನ್ ಇಂದ ಇದೆಲ್ಲ ಡೆವಲಪ್ಮೆಂಟ್ ಆಗೋದು. ನಾನು ಪರ್ಸನಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ, ದಯವಿಟ್ಟು ಒಂದು ಬಸ್ಸಿನ ವ್ಯವಸ್ಥೆ ಮಾಡಿಕೊಡಿ. ₹100 ನಾಳೆನೆ ಬರ್ತಾರೆ ಅವರು.
ಮಾಡ್ಕೊಂಡು ಡಿಪೋ ಮ್ಯಾನೇಜರ್ ಬಂದು ವಿಸಿಟ್ ಮಾಡಿಕೊಂಡು ಯಾವ ರೂಟ್ಸ್ ಅಲ್ಲಿ ಅವ್ರಿಗೆ ಯೋಗ್ಯವಾಗಿ ಆ ಕನೆಕ್ಟಿವಿಟಿ ಇಲ್ಲ ನಾನು ಅಂದ್ರೆ ಅಣ್ಣವರು ರಾಮಸಾಗರ ಏಮನ್ನ పొద్దున్నీగా మనోట్నీగా రామ్ సుందరపాలకు పోతారు కదా